ಶಿವಕುಮಾರ್ ರಘುನಾಥ್ ಕಾಂಗ್ರೆಸ್ ಪಾರ್ಟಿಗೆ ಸೋನಿಯಾ ಗಾಂಧಿಗೆ ಕಾಂಗ್ರೆಸ್ ಪಾರ್ಟಿಗೆ ಶಿವಕುಮಾರ್ ಈ ಒಂದು ಸುದಿನ ನಮ್ಮ ತಾಲೂಕಿಗಾದರೂ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಶಾಸಕಾಂಗ ಪಕ್ಷದ ನಾಯಕರಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಇಂದು ಆಯ್ಕೆಯಾಗಿರ್ತಾರೆ. ಆ ಒಂದು ಶುಭ ಸಂದೇಶವನ್ನು ನಮ್ಮ ತಾಲೂಕಿನ ಎಲ್ಲ ಜನತೆಗೆ ಹಂಚಿಕೊಳ್ಳೋಕ್ಕೋಸ್ಕರ ನಾವು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಈ ದಿನ ಆ ಒಂದು ಸುದಿನವನ್ನು ನಾವೆಲ್ಲ ಸಂಭ್ರಮಿಸಬೇಕು ಅಂತ ಹೇಳಿ ಸೇರಿದ್ದೇವೆ. ಸೇರಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರೋದ್ರಿಂದ ತಾಲೂಕು ಅಭಿವೃದ್ಧಿ ಪದದಿಂದ ಇನ್ನು 2 ವರ್ಷಗಳಲ್ಲಿ ಏನು ಈ ತಾಲೂಕಿನಲ್ಲಿ ಇನ್ನೇನೇನು ಸಣ್ಣ ಪುಟ್ಟ ಕೆಲಸ ಕಾರ್ಯ ಉಳಿದಿದ್ರು ಕೂಡ ನಮ್ಮ ರಂಗನಾಥ್ ಸಾಹೇಬ್ರ ನೇತೃತ್ವವನ್ನು ಮುಂದುವರಿಯುತ್ತದೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಇವತ್ತೇನು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಯ್ಕೆಯಾಗಿದ್ದಾರೆ. ರಾಜ್ಯದಲ್ಲಿ ಅವರ ನೇತೃತ್ವದಲ್ಲಿ ಅವರು ಮುಖ್ಯಮಂತ್ರಿ ಆಗಿರೋ ಪ್ರಯುಕ್ತ ಮಳೆ ಬೆಳೆ ಆಗಿ ರಾಜ್ಯ ಸುಭಿಕ್ಷವಾಗಿ ಇನ್ನು 2 ವರ್ಷ ಮುಂದೆ 28ಕ್ಕೂ ಸಹ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ಕಾರ ಬಂದು ಇನ್ನು 33ವರೆಗೂ ಕಾಂಗ್ರೆಸ್ ಸರ್ಕಾರ ಬಂದು ಬಡವರು ಬಲಿತರು ದಲಿತರು ಎಲ್ರಿಗೂ ಅಭಿವೃದ್ಧಿ ಮತ್ತು ಅನುಕೂಲ ಆಗಲಿ ಅಂತ ಹೇಳ್ತಾ, ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿರೋ ಪ್ರಯುಕ್ತ ನಮ್ಮ ತಾಲೂಕು ಸಹ ಅವ್ರ ಸಂಬಂಧಿಕರಾಗಿರೋ ಡಿ ಕೆ ಸುರೇಶ್ ಅವರು MP ಆಗಿದ್ದರು. ನಮ್ಮ ಡಾಕ್ಟರ್ ರಂಗನಾಥ್ ಅವರು ಗಾಳಿ ಶಾಸಕರಿದ್ದಾರೆ. ಅವ್ರ ಮುಂದಾಳತ್ವದಲ್ಲಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಆಗಲಿ, ನಾಗರಿಕರಿಗೆಲ್ಗೂ ರೈತರಿಗೆಲ್ಗೂ ಅನುಕೂಲ ಆಗಲಿ, ನೀರಾವರಿ ಯೋಜನೆ ಇರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಎಲ್ಲವೂ ಸಹ ಇಂಡಸ್ಟ್ರಿಯನ್ನು ಕೈಗಾರಿಕಾ ಪ್ರದೇಶಗಳಲ್ಲಿ ಅನುಕೂಲ ಆಗೋದ್ರ ಜೊತೆಗೆ ಎಲ್ಲವೂ ಅಭಿವೃದ್ಧಿಯಾಗಿ ತಾಲೂಕಿನ ಜನತೆಗೆ ಸುಭಿಕ್ಷವಾಗಲಿ, ಮುಂದಿನ ದಿನದಲ್ಲಿ ಒಳ್ಳೆಯದಾಗಲಿ, ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಅನುಕೂಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಅಗಲ ಬರ್ರಿ, ಒಂಚೂರು ಎಲ್ಲ ಬರ್ರಿ, ಜಾಗ ಬಿಡ್ರಪ್ಪ ಅವ್ರಿಗೆ ಯಾರು